ಕಾವೇರಿ, ಈ ಅಟ್ಮಾಸ್ಫಿಯರ್ ಎಲ್ಲ ಹೇಗಿದೆ? ತುಂಬಾ ಚೆನ್ನಾಗಿದೆ. ನನಗೆ ತುಂಬಾ ಖುಷಿ ಆಯ್ತು ಪ್ರೀತು. ಎದುರಿಗೆ ನನ್ನ ಮನ್ಸು ತುಂಬಿಕೊಂಡಿರೋ ಹುಡುಗಿ, ಇದು ಒಳ್ಳೆ ಚಾನ್ಸ್. ನನ್ನ ಮನಸ್ಸನ್ನ ಇವಳ ಮುಂದೆ ಓಪನ್ ಮಾಡೋದಕ್ಕೆ ಇದೇ ಸರಿಯಾದ ಟೈಮ್. ಇವತ್ತು ನಾನು ನನ್ನ ಲಕ್ನ ಇನ್ನೊಂದ್ಸರಿ ಟೆಸ್ಟ್ ಮಾಡಿಬಿಡ್ತೀನಿ. ಪ್ರೀತು, ಏನೋ ಪಾರ್ಟಿ ಕೊಡ್ತೀನಿ ಅಂತ ಹೇಳಿ ಕರ್ಕೊಂಡ್ ಬಂದ್ಬಿಟ್ಟು ಏನ್ ಹೀಗ್ ನಿಂತ್ಕೊಂಡ್ಬಿಟ್ಟಿದ್ಯಾ? ಓ ಶಿಟ್, ಏನಿಲ್ಲ ನೋಡಲಿ, ಅಲ್ಲೇ ಇದೆ ನಾನು ಬುಕ್ ಮಾಡಿರೋ ಟೇಬಲ್. ಬಾ ಹೋಗೋಣ. ಬಾ ಕಾವೇರಿ, ಕೂತ್ಕೋ. ಏನ್ ಕಾವೇರಿ, ಏನ್ ತಗೊಳ್ತೀಯಾ? ಇಷ್ಟು ಬೇಗನಾ? ಅಲ್ಲ ಪ್ರೀತು, ಸುಮ್ನೆ ತಿಂದ್ಬಿಟ್ಟು ಹೊರಡದ ಕೈಯಲ್ಲಿ ಬಂದಿರೋದು? ಹೇ, ನೋ 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 ನೋ, ಹಾಗಲ್ಲ. ಏನಾದ್ರೂ ಲೈಟ್ ಆಗಿ ಸ್ನಾಕ್ಸ್ ತಗೊಳ್ಳೋಣ ಅಂತ ಕೇಳಿದೆ ಅಷ್ಟೇ. ಎಕ್ಸ್ಕ್ಯೂಸ್ ಮೀ. ಓಕೆ, 2 ಮ್ಯಾಂಚೋ ಸೂಪ್. ಪ್ರೀತು, ನಿಂಗೆ ಯಾರ್ದೋ ಕಾಲ್ ಬರ್ತಾ ಇದೆ, ಪಿಕ್ ಮಾಡಿ ಏನು ಅಂತ ಕೇಳು ಒಂದ್ಸಲ. ಓಕೆ, ಎನಿಹಾವ್ ಸೂಪ್ ಆರ್ಡರ್ ಮಾಡಿದ್ದೀನಲ್ಲ, ಅದು ಬರೋಷ್ಟರಲ್ಲಿ ಬರ್ತೀನಿ. ನಿನ್ನಲ್ಲಿ ಅದೆಷ್ಟು ಡ್ರಾಸ್ಟಿಕ್ ಚೇಂಜ್ ಕಾಣ್ತಾ ಇದೆ. ಇನ್ನು ಚಾಕ್ಲೇಟ್ ಬಾಯ್, ಹುಡುಗಿರ ಜೊತೆ ಫ್ಲರ್ಟ್ ಮಾಡ್ಕೊಂಡು ಜಾಲಿಯಾಗಿರೋ ಹುಡುಗ ಅನ್ಕೊಂಡಿದ್ದೆ. ಆದರೆ ಈಗ ನಿನ್ನ ನೋಡಿದ್ರೆ ನೀ ಫುಲ್ ಚೇಂಜ್ ಆಗಿದೆಯಾ. ರಿಯಲಿ ಈಗ ಚೇಂಜ್ ಆಗಿರೋ ಈ ಪ್ರೀತುನ ಇಷ್ಟಪಡ್ತೀನಿ ಕಣೋ. ನೀ ಹೀಗೆ ಇರು ಪ್ಲೀಸ್, ಚೇಂಜ್ ಆಗಬೇಡ. Do you still love me? ವಾಟ್? ಏನು ಹೇಳ್ದೆ ನೀನು? ಇನ್ನೊಂದ್ಸಲ ಹೇಳು. ಈಗಲೂ ನಿನಗೆ ನನ್ನ ಮೇಲೆ ಮೊದಲ ಹಾಗೆ ಪ್ರೀತಿ ಇದೆಯಾ? ಈಗಷ್ಟೇ ಅಲ್ಲ, ಯಾವಾಗ್ಲೂ ನಾನು ನಿನ್ನ ಪ್ರೀತಿಸ್ತಾನೆ ಇರ್ತೀನಿ. ಐ ಲವ್ ಯು ಫಾರ್ ಎವರ್ ಎವರ್. ಮತ್ತೆ ಯಾಕೆ ಡಿಸ್ಟೆನ್ಸು? ಮೊದಲು ನೀನು ಎಷ್ಟೊಂದು ಓಪನ್ ಆಗಿರ್ತಿದ್ದೆ, ಆದ್ರೆ ನೀನು ಇತ್ತೀಚೆಗೆ ತುಂಬಾ ಬದಲಾಗಿದ್ಯಾ. ಬದಲಾಗಿರೋದು ನಾನಾ ನೀನಾ ಕಾವೇರಿ? ನಾನು ನಿನ್ನಿಂದಾನೆ ಕೆಲವು ಲೆಸನ್ಸ್ ಕಲ್ತಿದ್ದೀನಿ. ನಮ್ಮ ಫೀಲಿಂಗ್ಸ್ನ ಸಿಕ್ಸಿಕಲ್ಲಿ ಚೆಲ್ಲಾಡಬಾರ್ದು. ವಿ ಹ್ಯಾವ್ ಟು ಕಂಟ್ರೋಲ್. ಸದ್ಯಕ್ಕೆ ಇಷ್ಟು ಸಾಕು. ಮುಂದೆ ನೀನು ಕಲಿಸಿರೋ ಒಂದೊಂದೇ ಲೆಸನ್ನ ನಿನ್ನ ಮುಂದೆ ಒಪ್ಪಿಸ್ತಾ ಹೋಗ್ತೀನಿ. ಪ್ರೀತು, ನೀನು ತುಂಬಾ ಕನ್ಫ್ಯೂಸ್ ಮಾಡ್ತಿದ್ಯಾ. ನೀನ್ ಏನ್ ಹೇಳ್ತಿದ್ಯಾ ಅಂತಾನೆ ನನ್ಗೆ ಅರ್ಥ ಆಗ್ತಾ ಇಲ್ಲ. ನಾನ್ ಕೇಳಿದ್ದು ನಿನಗೆ ನನ್ನ ಮೇಲೆ ಮೊದಲಿನ ಪ್ರೀತಿ ಹಾಗೆ ಇದೆಯಾ ಅಂತ. ಲವ್ ಮೀನ್ಸ್ ಒಬ್ರಿಗೊಬ್ರು ಕೈ ಹಿಡ್ಕೊಂಡು ಐ ಲವ್ ಯು ಅಂತ ಹೇಳೋದಲ್ಲ. ಇದು ಪರಸ್ಪರ ಹೃದಯಗಳನ್ನ ಬೆಸೆಯೋದು. ಇದು ಬರೆಯೋ ಪದಗಳಲ್ಲ, ಪರಸ್ಪರ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ಳೋದು. ಬರೀ ಆ ಟೈಮಿಗೆ ಮಾತ್ರ ಅಲ್ಲ, ಸದಾ ಕಾಲ ನಮ್ಮೊಳಗೆ ಉಳಿಯುವಂಥದ್ದು. ಐ ಮೀನ್, ಪ್ರೀತಿ ಅಂದರೆ
ಕೇರಿಂಗ್, ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ಬಿಯಾಂಡ್ ದ್ಯಾಟ್. ಪ್ರೀತು, ನೀನ್ ಯಾವಾಗ ಕವಿ ಆದ? ನೀನು ನೋಡ್ದಾಗಿಂದ. ಆಶ್ಚರ್ಯ ಆಗ್ತಿದೆ ಪ್ರೀತು, ಇಷ್ಟು ಚೆನ್ನಾಗಿ ಕನ್ನಡ ಮಾತಾಡೋದನ್ನ ಹೇಗ್ ಕಲ್ತೆ? ಕಾವೇರಿ, ಇದೆಲ್ಲ ಡೈರೆಕ್ಟ್ಲಿ ಫ್ರಮ್ ಹಾರ್ಟ್. ಸರಿ, ಈಗ ಹೇಳು ಕಾವೇರಿ, ಡು ಯು ಲವ್ ಮೀ? ನೀನು ನಿನಗೆ ನಾನು ನನಗೆ ಸಿಕ್ಕ ಒಲವು ನೀನು ಕೈಯ ಬಿಡದೆ ಇರು ಕೊನೆವರೆಗೆ. ಜಗವು ನೀನು ಜೀವ ನೀನು ದೈವ ಕೊಟ್ಟ ವರವು ನೀನು ಬದುಕು ಪೂರ್ತಿ ದಿನ ಇರು ಜೊತೆಗೆ. ಶಾಂತಿ, ಈ ಸೀನ್ ರೀ, ಅಯ್ಯೋ, ನಾನು ತುಂಬಾ ಹೊತ್ತು ಇಲ್ಲೇ ಮಲಗಿದ್ನಾ? ಇಲ್ಲ, ತುಂಬಾ ಹೊತ್ತೇನಲ್ಲ. ಮಾತಾಡ್ತಾ ಮಾತಾಡ್ತಾ ಆ ಟಿವಿ ನೋಡ್ತಾ ಹಾಗೆ ಮಲಗ್ಬಿಟ್ಟಿದ್ಯಾ. ಯಾಕೆ ಇಷ್ಟೊಂದು ಗಾಬರಿ ಆಗ್ತಿದ್ಯಾ? ಅಲ್ಲ, ನಿಮ್ ತೋಳಿಗೆ ಹೊರ್ಕೊಂಡ್ ನಿದ್ದೆ ಮಾಡ್ಬಿಟ್ಟಿದ್ದೀನಿ. ನೀವ್ ಎಬ್ಬಿಸ್ಬೇಕಾಗಿತ್ತು ತಾನೆ. ಎಷ್ಟು ನೋವಾಗಿರ್ಬೇಕು. ನೋವಾಯ್ತು. ನಿಜವಾಗ್ಲು? ಅಲ್ಲ, ನೀನ್ ಮಲಗಿರೋದಕ್ಕಲ್ಲ, ಮತ್ತೆ ನೀನ್ ಈ ತರ ಮಾತಾಡಿದ್ದಕ್ಕೆ. ರೀ, ಮತ್ತಿನ್ನೇನ್ ಶಾಂತಿ, ಏನ್ ಮಾತಾಡ್ತಿದ್ಯಾ ನೀನು? ನೀನು ಇದ್ರ ಮೇಲೆ ಮಲಗಿದ್ರೆ ತಾನೆ ಈ ತೋಳ್ಗೂ ಒಂದ್ ಬೆಲೆ, ನನ್ ಮನ್ಸಿಗೂ ನೆಮ್ಮದಿ. ಹಾ, ನೀನ್ ಮಲ್ಗೋಕೆ ತಾನೆ ಈ ತೋಳು ಕೈಯೆಲ್ಲ ಇರೋದು. ಆಹಾ, ಕಳ್ಳ. ಇರ್ಲಿ ಇರ್ಲಿ, ಇದೆಲ್ಲ ಮೊದ್ಲು ಹೊಸ್ದಾಗ್ ಮದ್ವೆ ಆಗಿರುವಾಗ ಮಾತ್ರ ಚೆನ್ನಾಗಿರತ್ತೆ. ಹಾ, ಆಮೇಲೆ ಮಕ್ಕಳೆಲ್ಲ ಆಯ್ತು ಅಂದ್ರೆ ಹೆಂಡತಿ ಮೇಲೆ ಯಾರೇ ಅಷ್ಟೊಂದ್ ಪ್ರೀತಿ ಇಟ್ಕೊಂಡಿರ್ತಾರೆ? ಅಷ್ಟಲ್ದೆ ದೊಡ್ಡೋರ್ ಹೇಳಿದಾರ, ಹೊಸತ್ರಲ್ಲಿ ಗಂಡ ಹೆಂಡತಿನ ತೋಳ್ ಮೇಲೂ ಇಟ್ಕೋತಾನಂತೆ, ತಲೆ ಮೇಲೂ ಕೂರಿಸ್ಕೋತಾನೆ ಅಂತ. ಆ ಅದೆಲ್ಲ ಬೇರೆ ಗಂಡಸರು ಮಾಡ್ಬೋದು ಶಾಂತಿ, ಆದ್ರೆ ನಾನಂತವನಲ್ಲ. ನಾನ್ ಈ ಮಾತ್ನ ನಂಬಲ್ಲಪ್ಪ. ಯಾಕಂದ್ರೆ ನೀವು ಮಾತ್ನಲ್ಲಿ ಕಳ್ಳ. ಏನು ಕಳ್ಳನ? ಹೌದು. ಸರಿ, ನಿಮಗೆ ನಾಳೆ ಒಂದ್ ಮಗು ಎತ್ಕೊಟ್ಟೆ ಅನ್ಕೊಳ್ಳಿ. ಆಗ ನಿಮ್ ತೋಳ್ನ ನನಗ್ ಕೊಡ್ತಿರೋ ಅಥವಾ ನಿಮ್ ಮಗು ಕೊಡ್ತಿರೋ? ಮಗುಗೆ. ನನ್ ಮುದ್ದು ಚಿನ್ನಮ್ಮ, ಮಗುಗೆ ಅಂತ ಇನ್ನೊಂದ್ ತೋಳಿದೆ ತಾನೆ. ಕಳ್ಳ, ಮಾತಲ್ಲಿ ಕಳ್ಳ. ನಿಮ್ಮನ್ ಯಾರು ಸೋಲ್ಸಕ್ಕಾಗಲ್ಲ ನೋಡಿ. ಶಾಂತಿ, ಶಾಂತಿ, ಈ ತೋಳು ಮಗುಗೆ, ಈ ತೋಳು ನನ್ ಮುದ್ದು ಶಾಂತಿಗೆ. ಈ ಜೀವನದಲ್ಲೇ ಈ ತೋಳು ನಿನ್ಗಲ್ದೆ ಬೇರೆ ಯಾರಿಗೂ ಇಲ್ಲ ಶಾಂತಿ.